ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ. ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ಆಲೋಚನೆ ಇದ್ದಾಗ ನಮ್ಮ ಒಂದು ಬೆಳವಣಿಗೆ ಮಟ್ಟ ಚೆನ್ನಾಗಿರ್ತದೆ. ಮುಖ್ಯವಾಗಿ ಮಕ್ಕಳ ಬೆಳೆಸುವ ನಿಟ್ಟಿನೊಳಗ ನಮ್ಮ ಆಲೋಚನೆಗಳು ಸದೃಢವಾಗಿರ್ಬೇಕು, ಮತ್ತೆ ಸಹಕಾರಿ ಆಗುವಂಗಿರ್ಬೇಕು, ಅವರಿಗೆ ಉತ್ತೇಜನ ನೀಡುವಂಗಿರ್ಬೇಕು. ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ಒತ್ತು ಕೊಡೋ ನಿಟ್ಟಿನೊಳಗ ನಮ್ಮ ಪ್ರಯತ್ನಗಳು ಆಗ್ಬೇಕು. ಸಾಕಷ್ಟು ಪೈಪೋಟಿಯನ್ನು ಎದುರಿಸುವಂತ ಸಮಯ ಇದೀಗ. ಈ ಒಂದು ಸಂದರ್ಭದೊಳಗ ಸರ್ವ ಸನ್ನದ್ಧರಾಗಿ ಸದೃಢ ಒಂದು ಮನೋಭಾವವನ್ನ ಮಕ್ಕಳು ಹೊಂದಬೇಕು ಅಂತಂದ್ರೆ ಅವರಿಗೆ ನಾವು ಪೂರಕ ವಾತಾವರಣವನ್ನ ಕಲ್ಪಿಸಬೇಕು, ಅವ್ರಿಗೆ ಬೇಕಾದಂತಹ ಅನುಕೂಲತೆಗಳನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನೊಳಗ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಸವಾಲುಗಳನ್ನು ಎದುರಿಸುವುದು ಹೇಗೆ ಅನ್ನೋ ಕುರಿತಂತೆ ನಾವು ಚರ್ಚೆ ಮಾಡೋಣಂತ ನಮ್ಮ ಜೊತೆಗೆ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಚೋಳಿನ ಹಾಗೂ ಎಲ್ಲ ಕೇಳುಗರಿಗೆ ನಮಸ್ಕಾರ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಮಕ್ಕಳನ್ನ ಒಂದು ಸದೃಢವಾಗಿ ನಾವು ಬೆಳೆಸೋ ನಿಟ್ಟಿನೊಳಗೆ ಒಳ್ಳೆ ಪ್ರಯತ್ನಗಳನ್ನ ನಾವೆಲ್ಲ ಮಾಡಿದೀವಿ. 87 ಕಾರ್ಯಕ್ರಮ ಆಯ್ತು. ಮುಖ್ಯವಾಗಿ ಈಗಿನ ಮಟ್ಟಿಗೆ ನಮ್ಮ ಮಕ್ಕಳನ್ನ ತಯಾರು ಮಾಡೋದು ಒಂದು ಸವಾಲಿನ ವಿಷಯವಾಗಿದೆ. ಆ ನಿಟ್ಟಿನೊಳಗ ತಾವು ಆರಂಭದೊಳಗೆ ಹೇಳ್ಬೋದಾ? ಇವತ್ತಿನ ದಿವಸದೊಳಗ ಸವಾಲುಗಳನ್ನ ಎದುರಿಸೋದು ಅನ್ನೋ ಪೀಠಿಕೆಯನ್ನ ಹಾಕಿದ್ರಿ. ಸೊ ಸವಾಲುಗಳಂದ್ರೇನು? ಸವಾಲುಗಳಂದ್ರೆ ನಾವು ಯಾವ ದಿಕ್ಕಿನೊಳಗೆ ಹೋಗ್ತಾ ಇದ್ದೀವಿ, ಆ ದಿಕ್ಕಿನೊಳಗೆ ಹೋಗುವಾಗ ಬರುವಂತ ಅಡೆತಡೆಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ಬೆಳೆಸ್ಕೊಂಡಾಗ ಆ ಅಡೆತಡೆಗಳು ನಮ್ಮ ಯಶಸ್ಸಿಗೆ ಮೆಟ್ಟಲಾಗುವಂತ ಸಾಧ್ಯತೆಗಳಿರ್ತದೆ ಮತ್ತು ಮೆಟ್ಟಲಾಗ್ತಾವು. ಸೊ ಹಂಗ ಸವಾಲುಗಳನ್ನ ಎದುರಿಸಬೇಕು ಅನ್ನೋದು ಇವತ್ತು ನಾವು ಆರಿಸ್ಕೊಂಡಿರುವಂತ ವಿಷಯ ಸೋಲು ಅಂತ ಹೇಳಿ. ಸೋಲು ಅಂತ ಯಾಕೆ ನಾವು ಆರಿಸ್ಕೊಂಡ್ವಿ ಅಂದ್ರ, ಈ ಒಂದು 86, 87 ಸಂಚಿಕೆಯೊಳಗ ನಾವು ಮಾತಾಡಿರುವಂತ ಎಲ್ಲಾ ವಿಚಾರಗಳು ಎದಕ್ಕಿತ್ತು ಅಂದ್ರೆ ಗೆಲುವಿಗೆ ಪೂರಕವಾಗಿತ್ತು. ಆಮೇಲೆ ಬೆಳೆಸುವಂತ ಪದ್ಧತಿಗಳನ್ನ ಹೇಳ್ಕೊಟ್ವಿ, ಕೌಶಲ್ಯಗಳನ್ನ ಚರ್ಚೆ ಮಾಡಿದ್ವಿ. ಆದ್ರ ಇದು ಒಂದು ಜೀವನದೊಳಗ ಅವಶ್ಯಕತೆ ಇರುವಂತ ಒಂದು ಮೆಟ್ಟಿಲು. ಇದ್ರ ಬಗ್ಗೆ ನಾವು ಅರಿತುಕೊಳ್ಬೇಕು ಹಾಗೂ ಮಕ್ಕಳಿಗೂ ಸಹ ಅದರ ಅರಿವನ್ನ ಮೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನೊಳಗ ಆರಿಸಿಕೊಂಡಿರುವಂತ ವಿಷಯ ಸೋಲು ಅಂತ ಹೇಳಿ. ಗುರುರಾಜ್ ಪಾಟೀಲ್ ಅವರೇ, ಬಹಳ ಆಸಕ್ತಿದಾಯಕವಾದಂತಹ ವಿಷಯ. ನೀವೆಲ್ಲ ಬೆಳಿಬೇಕಿದ್ರೆ ಸೋಲನ್ನ ಅಪ್ಪಿಕೊಂಡು ಬೆಳೆದ್ವಿ ನಾವು. ಅಂದ್ರೆ ಅವಕಾಶಗಳು ಬಹಳ ಕಡಿಮೆ ಇತ್ತು. ಆಮೇಲೆ ನಮ್ಮನ್ನು ತೆರೆದುಕೊಳ್ಳಿಕ್ಕೆ ಒಂದು ಸಮಾಜದೊಳಗ ಅನುಕೂಲತೆಗಳು ಮತ್ತೆ ನಮಗೂ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಪ್ರಸಂಗಗಳು ಸಿಗ್ತಿರ್ಲಿಲ್ಲ. ಭಯದ ವಾತಾವರಣ ಎದುರಿಸಿದ್ವಿ, ಆದ್ರೂ ಯಶಸ್ವಿಯಾಗಿ ಮುಂದ್ ಬಂದ್ವಿ. ಬಹುಶಃ ಸೋಲನ್ನೇ ಒಂದು ಸವಾಲ ತೆಗೆದುಕೊಂಡು ಒಂದು ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಯ್ತು. ಈಗಿನ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳು ತನ್ನಿಂತಾನೇ ಲಭ್ಯ ಇರ್ತಾವ. ತಾವೇನ್ ಹೇಳ್ತೀರಿ? ಹೆಂಗಂದ್ರೆ ಇದು ಒಂದು ಅವಿಭಾಜ್ಯ ಅಂಗ, ಪ್ರವಾಸದ ಅವಿಭಾಜ್ಯ ಅಂಗ ಸೋಲು, ನ್ಯಾಚುರಲ್ ಪ್ರಾಸೆಸ್ ಇದು. ಆದ್ರೆ ಇವತ್ತಿನ ದಿವಸದೊಳಗ ಇದರ ಅರಿವು ಯಾಕೆ ಬೇಕು ಅನ್ನೋದು ನನ್ನ ಒಂದು ವಿಚಾರ ಅಂತ ಹೇಳ್ಬೋದು. ನಾವು ಇವತ್ತ ನಮ್ಮ ಮಕ್ಕಳಿಗೆ ಗೆಲ್ಲಬೇಕು ಅನ್ನುವಂತ ವಿಚಾರವನ್ನ ಕೊಡ್ಲಿಕ್ಕತ್ತೀವಿ. ತಪ್ಪಲ್ಲ, ಗೆಲ್ಲಬೇಕು ಮಕ್ಕಳು. ಎಲ್ಲಾ ತಮ್ಮ ಜೀವನದುದ್ದಕ್ಕೂ ತಾವು ಆರಿಸಿಕೊಂಡಿರುವಂತಹ ಪ್ರತಿಯೊಂದು ಮಾರ್ಗದೊಳಗಡೆ ಯಶಸ್ಸನ್ನ ಸಾಧಿಸಬೇಕು, ಅನ್ಕೊಂಡಿರುವಂತ ಗುರಿಗಳನ್ನ ಸಾಧಿಸಬೇಕು. ಆದ್ರೆ ಗುರಿಗಳನ್ನ ಸಾಧಿಸುವಾಗ ಕೆಲವೊಂದಿಷ್ಟು ಸರಿ ಸೋಲು ಅನಿವಾರ್ಯ ಆಗಿರ್ತದೆ. ಆ ಅನಿವಾರ್ಯ ಆದಾಗ ಸೋಲನ್ನ ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಅದರಿಂದ ಯಾವ ಪಾಠವನ್ನ ಕಲಿತೀವಿ ಮತ್ತು ಅದನ್ನ ಯಾವ ರೀತಿ ಮೆಟ್ಟಲಾಗಿ ಬದಲಾವಣೆ ಮಾಡ್ಕೋತೀವಿ, ಅದು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಆ ನಿಟ್ಟಿನೊಳಗೆ ವಿಚಾರ ಮಾಡಿದ್ದೆ ಆದ್ರೆ ಪಾಲಕರು ಏನ್ ಮಾಡ್ಬೇಕು ಅಂದ್ರೆ, ಸೋಲು ಅನ್ನೋದು ಸಹ ಒಂದು ಜೀವನದಲ್ಲಿರುವಂತ ಅವಿಭಾಜ್ಯ ಅಂಗ. ನಾವು ಸೋತಿರುವಂತಹದ್ದನ್ನ ಜನರಿಗೂ ಗೊತ್ತಾಗ್ಬೇಕು. ಆಮೇಲೆ ಸೋಲು ತಪ್ಪಲ್ಲ ಅಥವಾ ಅದರಿಂದ ನಾವು ಹಾನಿಗೂ ಮೂಲ ಆಗುವಂತಹದ್ದಲ್ಲ, ಸೋಲು ಒಂದು ಭಾಗ ಅಂತ ತಿಳ್ಕೋಬೇಕು. ಯಾಕ್ರೆ ನಾ ಇವತ್ತಿನ ದಿನಮಾನದೊಳಗ ಇದು ಅವಶ್ಯಕತೆ ಅದ ಅಂದ್ರೆ, ನಾವು ಕಳೆದ 1-2 ತಿಂಗಳ ಹಿಂದೆ ಒಂದು ದಿವಸವನ್ನ ಆಚರಣೆ ಮಾಡಿದ್ವಿ, ಅಥವಾ ಅದೊಂದು ಸಪ್ತಾಹ ಆಚರಣೆ ಮಾಡಿದ್ವಿ. ಯಾವ್ದಪ್ಪ ಅಂದ್ರೆ ವ್ಯಸನ ಮುಕ್ತವಾಗಿರುವಂತಹದ್ದು. ಇದು ಮೊದಲನೇ ಹಂತ ಅನ್ನೋದಕ್ಕೆ ನಾನು ಇದನ್ನ ಈಗ ಹೇಳುವಂತಹದ್ದು. ನಾವು ಸೋತಾಗ ಏನನ್ನ ಅನುಭವಿಸ್ತಾರೆ ಇವತ್ತಿನ ಮಕ್ಕಳು? ಮೊದಲೇದಾಗಿ ಇವತ್ತಿನ ಮಕ್ಕಳಿಗೆ ಅಥವಾ ಇವತ್ತಿನ ಜನರೇಷನ್ ಏನ್ ಹೇಳ್ಬಹುದು ನಾನಂದ್ರ, ಸೋಲನ್ನ ಸ್ವೀಕಾರ ಮಾಡುವಂತಹ ಮನೋಭಾವನೆ ಇಲ್ಲದಂತಾಗಿದೆ. ಯಾಕಂದ್ರೆ ಸೋಲು, ನಾನು ಆಗ್ಲಿಂದ ಹೇಳಿಕತ್ತೀನಿ, ಒಂದು ಅವಿಭಾಜ್ಯ ಅಂಗ, ಇದನ್ನ ನಾವು ಹೊರತುಪಡಿಸಿ ಇಲ್ಲ ಅಂತ ಹೇಳಿಕತ್ತೀನಿ. ಆದ್ರೆ ಇವತ್ತು ಸೋಲು ಸಹ ಒಂದು ಭಾಗ ಅಂತ ನಾವು ಸ್ವೀಕರಿಸಿದಾಗ ಮುಂದಿನ ಮೆಟ್ಟಲು ಏರ್ತೀವಿ ಅಂತಾನೂ ಹೇಳಿದೆ. ಆದ್ರೆ ಇವತ್ತಿನ ಜನರೇಷನ್ ಸೋಲನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿ ಇಲ್ಲ. ಯಾಕಿಲ್ಲ?
ಅವರಿಗೆ ಗೆಲ್ಲುವುದೇ ಒಂದು ಹಾದಿ ಆಗ್ಬಿಟ್ಟದ. ಕೆಲವೊಂದಿಷ್ಟು ಸಂಚಿಕೆ ಒಳಗೆ ಹೇಳಿದೆ, 2 ರೀತಿ ಗ್ರಾಟಿಫಿಕೇಶನ್ ಅಂತ ಇರ್ತದೆ. ಒಂದು ಡಿಲೇಡ್ ಗ್ರಾಟಿಫಿಕೇಶನ್, ಇನ್ನೊಂದು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ. ಇನ್ಸ್ಟಂಟ್ ಅಂದ್ರೆ ಈ ಸದ್ಯ ನಮಗ ಯಶಸ್ಸು ಸಿಗುವಂತದ್ದಾಗ್ಲಿ, ಡಿಲೇ ಅಂದ್ರೆ ತಡವಾಗಿ ಸಿಗುವಂತ ಯಶಸ್ಸು ಆಗ್ಲಿ. ಒಂದ್ 40-30 ವರ್ಷದಿಂದ ಹೇಳ್ಬೇಕಂದ್ರ ಬಸ್ ಒಳಗೊಂದು ಪ್ರವಾಸ ಮಾಡ್ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಹೋದ್ರೆ ಸಪೋಸ್ ಆ ಬಸ್ ತಪ್ಪಿತಂದ್ರ ನೆಕ್ಸ್ಟ್ ಬಸ್ 2.5 ತಾಸು 3 ತಾಸು ಒಂದಿರ್ತಿತ್ತು, ಅಲ್ಲಿವರೆಗೂ ಕೂಡ್ತಿದ್ವಿ. ನಾವು ಕೂತ್ ಏನ್ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಟೈಮ್ ಪಾಸ್ ಮಾಡೋದಾಗ್ಲಿ, ಏನೋ ಒಂದ್ ಕೆಲಸ ಮಾಡೋದಾಗ್ಲಿ, ಅಥವಾ ಸುಮ್ನೆ ಕೂಡೋದಾಗ್ಲಿ, ಮಲ್ಕೊಳ್ಳೋದಾಗ್ಲಿ ಮಾಡ್ತಿದ್ವಿ. ಆದ್ರೆ ನಮ್ಮ ಹತ್ರ ಅಲ್ಲಿ ತಾಳ್ಮೆ ಇರ್ತಿತ್ತು, ಸುಮ್ನೆ ಕೂತು ನೆಕ್ಸ್ಟ್ ಬಂದ ಮೇಲೆ ಹೋಗ್ತಿದ್ವಿ ನಾವು. ಯಾಕಂದ್ರೆ ನಮಗ ಬಸ್ ಆಮೇಲೆ ಬಂದ ಬರ್ತೈತಿ, ನಾವು ಆ ಜಾಗ ಮುಟ್ತೀವಿ ಅಂತ. ಆದ್ರ ಇವತ್ತಿನ ಪರಿಸ್ಥಿತಿ ನೋಡ್ರಿ, ನಮ್ಮ ಹತ್ರ ಅದನ್ನ ತಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಸದ್ಯ ಬೇಕು ನಮಗ. ಈಗ ನಮ್ಮ ಅಪ್ಪನ ಕಡೆ ನಾನು ಸಣ್ಣವಿದ್ದಾಗ ಒಂದ್ 100 ರೂಪಾಯಿ ಕೇಳ್ತಿದ್ದೆ. ಆ 100 ರೂಪಾಯಿ ಸಿಗ್ಲಿಕ್ಕೆ ಇಂಡೆಂಟ್ ಹಾಕಿದಂಗ 1-2 ದಿವಸನೋ ತಡದ್ ಸಿಕ್ತಿತ್ತು. ಅದಕ್ಕೆ ತಾಳ್ಮೆ ಇರ್ಬೇಕು, ಮತ್ತ ಅದನ್ನ ಕಾದು ಕೂಡುವಂತ ಒಂದು ವ್ಯವಧಾನ ನಮ್ಮಲ್ಲಿ ಇರ್ಬೇಕು. ಇವತ್ ಹಂಗಿಲ್ಲ. ಫೋನ್ ಮಾಡ್ತಾನ ಮಗ, 500 ರೂಪಾಯಿ ಹಾಕು ಅಂದ್ರೆ ಫೋನ್ ಪೇ ಒಳಗನೋ ಬ್ಯಾಂಕ್ ಥ್ರೂನೋ ಆಗಿಂದಾಗ್ಲೇ ನಾವು ಆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೇಕು. ಯಾಕ್ರಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಅಂದ್ರೆ, ನಾವು ಇನ್ಸ್ಟಂಟ್ ಆಗಿಬೇಕು. ಸೊ ಇಲ್ಲಿ ತಾಳ್ಮೆ ಅನ್ನೋದೇ ಕಡಿಮೆ ಆಗ್ಲಿಕ್ಕೆ ಶುರುವಾತು. ಇದು ಒಂದು ನಿಟ್ಟಿನೊಳಗೆ ತಾಳ್ಮೆ ಕಡಿಮೆ ಆಯ್ತು, ನಾವು ಇದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇನ್ನೊಂದೆಡೆಗೆ ನಾವು ನೋಡ್ತೀವಿ, ನಾನು ನೀಟ್ ಆಸ್ಪರೆಂಟ್ ಇದ್ದೀನಿ, JEE ಆಸ್ಪರೆಂಟ್ ಇದ್ದೀನಿ, ಅಥವಾ PUC ಒಳಗಡೆ ಇಷ್ಟು ಮಾರ್ಕ್ಸ್ ಬೇಕು, 10th ನನಗೆ ಇಷ್ಟು ಮಾರ್ಕ್ಸ್ ಬೇಕು ಅನ್ನುವಂತ ಗುರಿ ಇಟ್ಟುಕೊಂಡು ಪರೀಕ್ಷೆ ತಯಾರಿ ಮಾಡ್ತೀನಿ. ಪರೀಕ್ಷೆ ತಯಾರಿ ಮಾಡಿ ಆದ್ಮೇಲೆ ಯಾವುದೋ ಒಂದು ಸಂದರ್ಭಕ್ಕೆ, ಕಾರಣಕ್ಕೆ, ಅನಿವಾರ್ಯತೆಗೆ ಮಾರ್ಕ್ಸ್ ಕಡಿಮೆ ಬಿದ್ದಾಗ ಅದು ಸೋಲಾಗಿದ್ರೆ ಆ ಸೋಲನ್ನ ಒಪ್ಪುಕೊಳ್ಳುವಂತ ಮಕ್ಕಳು ಇವತ್ತು ನಮ್ಗೆ ಕಡಿಮೆ ಆಗಿದ್ದಾರೆ. ನಾನು ಆಗ್ಲೇ ಹೇಳಿದೆ, ವ್ಯಸನ ರಹಿತ ಮತ್ತು ವ್ಯಸನ ಮುಕ್ತ ಸಪ್ತಾಹ ಅಂತ ಮಾಡಿದ್ರೆ, ಇನ್ನೊಂದೆಡೆಗೆ ಎದ್ರ ಮೇಲೆ ಇವತ್ತಿನ ಜನರೇಷನ್ ಅಥವಾ ಇವತ್ತಿನ ತಿಳಿದವರು ಎದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಆತ್ಮಹತ್ಯೆ ಆಗಬಾರದು ಅನ್ನುವಂತ ಒಂದು ವೇದಿಕೆಯನ್ನ ಹುಟ್ಟುಹಾಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕ್ರಿ ಇದನ್ನ ಹೇಳಿದೆ ಅಂದ್ರೆ, ಯಾವ ಮನುಷ್ಯ ಇನ್ಸ್ಟಂಟ್ ಆಗಿ ಬೇಕೋ ಆ ಮನುಷ್ಯನಲ್ಲಿ ತಾಳ್ಮೆ ಇಲ್ಲ, ಅಥವಾ ಸೋಲನ್ನ ಸ್ವೀಕಾರ ಮಾಡುವ ಮನೋಭಾವನೆ ಇಲ್ಲ. ಏನ್ ಮಾಡ್ತಾನೆ ಅಂತಂದ್ರೆ, ಅಂತ ಒಂದು ಆತ್ಮಹತ್ಯೆಗೆ ತನ್ನನ್ನ ತಾನು ಮೂಲ ಮಾಡ್ತಾನೆ. ಅಂದ್ರೆ ಹೇಳೋದಿಷ್ಟೇ, ಒಂದು ಚಟ ಪ್ರಾರಂಭ ಹಂತದೊಳಗಾದ್ರೆ ಎರಡನೇದ್ದು ಅಲ್ಲಿಗೆ ಮುಕ್ತಾಯ ಆಗುವಂತ ಪ್ರಸಂಗ ಬರಬಹುದು. ಸೊ ಅಂತ ಅನಾಹುತಗಳನ್ನ ರಕ್ಷಣೆ ಮಾಡಬೇಕು ಅಂದರೆ ನಾವು ಸೋಲನ್ನು ಸಹ ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಈ ಒಂದು ವಿಚಾರ. ಚೋಳಿನ್ ಸಾಹೇಬ್ರ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಈಗ ಸೋಲನ್ನ ಗುರುತಿಸೋದು ಕೂಡ ಒಂದು ಅರಿವು. ಈ ಅರಿವು ಎಷ್ಟೋ ಜನಕ್ಕೆ ಆಗುದಿಲ್ಲ. ನಂದೇ ಒಂದು ಉದಾಹರಣೆ ತಗೋಬೇಕು ಅಂದ್ರೆ, 8ನೇ ನಾವು ಪಾಸ್ ಆದ್ಮೇಲೆ ಅಪ್ಪ ಬಂದಾಗ ಒಂದ್ಸರಿ ಜೇಬಲ್ಲಿ ದುಡ್ಡು ಕಳು ಮಾಡ್ಬಿಟ್ಟಿದ್ದೆ ನಾನು. ಗೊತ್ತಾಯ್ತು ಅಪ್ಪ ಏನ್ ಹೇಳಿದ್ರು ಅಂದ್ರೆ, ನಿನ್ನ ಹವ್ಯಾಸಗಳು ಹೆಂಗ್ ಬದಲಾಗ್ತಾ ಇದೆ, ಬರೀ ಆಟ ಆಡ್ಕೊಂತ ಅಲ್ಲಿ ಹೊರಗೆ ಆಟ ಆಡೋದು ಇದೆಲ್ಲ ಮಾಡ್ತಾ ಅಭ್ಯಾಸದ ಕಡೆ ಲಕ್ಷ್ಯ ಇಲ್ಲ, ಆಮೇಲೆ ನಿನಗೆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲ. ಹಿಂಗಾಗಿ ಹೆಂಗೆ ಮುಂದೆ ನಿನ್ನ ಭವಿಷ್ಯವನ್ನು ಹೆಂಗ್ ರೂಪಿಸ್ಕೊತೆ ಅಂತ ಹೇಳಿ ಎಚ್ಚರಿಸಿದ್ರು. ಆದ್ರೆ ನಾನು ಸೋಲ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ದಿಲ್ಲ. ಅವಾಗ ಅದನ್ನ ಗುರುತು ಮಾಡಿದ್ರು ಅವರು. ತಾವ್ ಹೇಳ್ತಿದ್ರಲ್ಲ, ನಡವಳಿಕೆಯನ್ನ ತಂದೆ ತಾಯಿ ಕಲಿಸ್ಬೇಕು ಅಂತ ಹೇಳಿ. ಆ ನಿಟ್ಟಿನೊಳಗೆ ತಮ್ಮ ಮಾತುಗಳು ಬಹಳ ಗಮನಾರ್ಹವಾಗಿವೆ. ಸೋಲ್ತೀವಿ ಅನ್ನೋ ಭಾವನೆ, ಈ ಅರಿವು ಯಾವಾಗ್ಲೂ ನಮ್ಗೆ ಇರಬೇಕು. ಆ ಸೋಲನ್ನ ಗೆಲುವಿನ ಮೆಟ್ಟಲಾಗಿ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಮಾಡ್ಬೇಕಾದಾಗ ಒಂದು ಪಾಲಕರ ಮಾರ್ಗದರ್ಶನ ಯಾವ ರೀತಿ ಇರಬೇಕು? ಸಾಕಷ್ಟು ಸಮಾಲೋಚನೆಯಲ್ಲಿ ತಾವು ಅದನ್ನ ಗಮನಿಸಿದಿರಿ. ಸಮಾಲೋಚಕರ ಪಾತ್ರನೂ ಕೂಡ ಹೇಗಿದೆ ಹೇಳ್ಬೋದಾ? ಈಗ ಏನಾಗಿದೆ ಅಂದ್ರೆ, ನಮಗ ಇವತ್ತಿನ ಜನರೇಷನ್ ಒಳಗ 1-2 ಮಕ್ಳು ಇರ್ತಾರ. ಪಾಲಕರೇ ನಾವ್ ಏನ್ ಮಾಡ್ತೀವಂದ್ರೆ, ಈಗ ವಾರ್ಷಿಕ ಕ್ರೀಡಾಕೂಟ ಇದೆ, ಯಾವ್ದೋ ಒಂದು ಕಾಂಪಿಟೇಷನ್ ಇದೆ, ಎಸ್ಸೆ ಬರೆಯೋ ಕಾಂಪಿಟೇಷನ್, ಪೋಯಂ ಹೇಳೋ ಕಾಂಪಿಟೇಷನ್, ಡ್ರಾಯಿಂಗ್ ಮಾಡುವಂತ ಕಾಂಪಿಟೇಷನ್ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಕಷ್ಟು ತಯಾರಿನೂ ಮಾಡ್ತೀವಿ. ಸಾಕಷ್ಟು ತಯಾರಿ ಮಾಡಿದಾಗ ಮಕ್ಕಳು ಸಹ ಅಷ್ಟೇ ಉತ್ಸಾಹದಿಂದ ರೆಡಿ ಆಗಿರ್ತಾರೆ. ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತಾರೆ. ಏನೋ 400 ಜನ ಇದ್ರು ಚಿತ್ರಕಲೆ ಒಳಗಡೆ, 10 ಪ್ರೈಸ್ ಕೊಡ್ತೀನಿ ಅಂತ ಅಂದ್ರು ಅಂತ ತಿಳಿದ್ರು ಉದಾಹರಣೆಗೆ. ಅಥವಾ 60 ಮಕ್ಕಳಿದ್ದಾರೆ, 60 ಕ್ಲಾಸ್ ರೂಮ್ ನಲ್ಲಿ 60 ಮಕ್ಕಳಲ್ಲಿ 60 ಮಕ್ಕಳು ಫಸ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯ ಕಾರಣಕ್ಕೆ ಅವ್ರು ಬಂದಿಲ್ಲ ಅಂದಾಗ ಅದನ್ನ ನಾವು ಅಪ್ಪುಗೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ, ಆ ಒಂದು ಸೋಲನ್ನು ಸಹ ಜರ್ನಿ ಒಳಗಡೆ ಇದು ಒಂದು ಬರುವಂತಹದ್ದು ಅನ್ನೋದನ್ನ ಯಾವಾಗ ಅವ್ರಿಗೆ ತಿಳ್ಕೊತಾರೋ ಆವಾಗ ಆ ಸೋಲನ್ನ ಒಪ್ಕೊಳ್ಳಿಕ್ಕೆ ಕಲಿತಾರೆ. ಆಮೇಲೆ ಅದನ್ನ ಮೆಟ್ಟಲು ಮಾಡ್ಕೋತಾರೆ. ಅಲ್ಲಿ ನಾವು ಪಾಲಕರಾದವ್ರು ಏನ್ ಮಾಡ್ಬೇಕು ಅಂದ್ರೆ, ಆ ಸೋಲನ್ನ ಒಪ್ಪಿಕೊಂಡು ಮುಂದಿನ ಸರಿ ಇನ್ನೊಂದು ಪ್ರಯತ್ನ ಮಾಡಬಹುದಲ್ಲ ಅನ್ನುವಂತ ಸ್ಫೂರ್ತಿನ ತುಂಬಿದ್ದೆ ಆದ್ರೆ ಆವಾಗ ಅದನ್ನ ಸ್ವೀಕರಿಸಿ ಅಲ್ಲಿ ಕಲಿಯುವಂತಹದ್ದನ್ನ ಮಕ್ಕಳೊಳಗಡೆ ನಾವು ನೋಡ್ಬೋದು. ಎಲ್ಲಾ ಟೈಪು ಶಾಣೆ ಇದ್ದಂದ್ರೆ, ಆದ್ರೆ ಇನ್ನೊಂದ್ 2 ಮಾರ್ಕ್ಸ್ ತಗೊಂಡಿದ್ರಿ, ಏನ್ ತಪ್ಪಾಕಿತ್ರಿ ಇವಾಗ, ಇನ್ನೊಂದ್ ಸ್ವಲ್ಪ ಓದ್ಬೇಕಿತ್ತಲ್ಲ ಇವ ಅನ್ನೋದನ್ನ ಒತ್ತಡ ಹಾಕಿ ಹೇಳಲಿಕ್ಕೆ ಶುರು ಮಾಡ್ತಾರ. ಆವಾಗ ಮಗುವಿಗೆ ಸೋಲಿನ ಅರಿವೇ ಆಗಂಗಿಲ್ಲ.
ಆದ್ರೆ ಅದು ಅವಮಾನವಾಗಿ ಪರಿಣಾಮ ಆದಾಗ, ಸೋಲನ್ನ ಮಗು ಒಪ್ಕೊಳ್ಳದೆ ಇದ್ದಾಗ ಬೇರೆ ರೀತಿ ಆ ತೊಂದರೆಗಳನ್ನ ಭವಿಷ್ಯದಲ್ಲಿ ಮಕ್ಕಳು ಅನುಭವಿಸ್ತಾರೆ. ಈಗ ನೋಡ್ರಿ, ಸೋಲ್ ಹೆಂಗಿರ್ತದಂದ್ರೆ ಅದು ಒಂದು ಲೆವೆಲ್. ಅದು ನಾವು ಗ್ರಾಫ್ ಹಾಕಿದಾಗ, ಈಗ ಬೆಳೀತಾ ಇರುವಂತ ಗ್ರಾಫ್ ನೋಡಿ, ಅದಾದ್ಮೇಲೆ ಸೋತಾಗ ಸ್ವಲ್ಪ ಕೆಳಗಿಳಿತು ಅಂತ ತಿಳಿರಿ. ಸೆನ್ಸೆಕ್ಸ್ ನಾವು ನೋಡ್ತೀವಲ್ಲ ಅಥವಾ ಮಾರ್ಕೆಟ್ ನೋಡ್ತೀವಲ್ಲ, ಆ ಸೋತಾಗ ಕೆಳಗಿಳಿತು, ಮಾರ್ಕೆಟ್ ಕೆಳಗಿಳಿತು ಅಂತ ತಿಳಿರಿ. ಆದ್ರೆ ಮತ್ತೆ ಮೇಲೆ ಏರ್ತದಲ್ಲ, ಅವಾಗ ಅದು ಎಷ್ಟು ಮೇಲೆ ಇರ್ತದಂದ್ರೆ ಹಿಂದೆ ಎಷ್ಟು ಮೇಲೆ ಇರಿತ್ತು ಅದಕ್ಕಿಂತ ಹೆಚ್ಚು ಮೇಲೆ ಇರ್ತದೆ. ಸೊ ಇದು ಸೋಲಿನ ಉಪಯೋಗ. ಈಗ ಫಾರ್ ಎಕ್ಸಾಂಪಲ್ 7ನೇ ಮುಗೀತು, ಅವನು ಅನ್ಕೊಂಡಿದ್ದ ನಾನು 90 ಮಾರ್ಕ್ಸ್ ಮಾಡ್ತೀನಿ ಅಂತ ಹೇಳಿ, ಆದ್ರೆ 87 ಬಿತ್ತು ಅಂತ ತಿಳಿರಿ, 85 ಮಾರ್ಕ್ಸ್ ಬಿತ್ತು ಅಂತಂದಾಗ ಅವನಿಗೆ ಇದು ಒಂದು ಪಾರ್ಟ್ ಆಫ್ ಪ್ರಾಸೆಸ್, ಇದು ಒಂದು ಆಗ್ಲೇ ನಡೀತದೆ, ಇದಕ್ಕೇನ್ ಚಿಂತೆ ಮಾಡಬೇಡ, ಮುಂದಿನ ಸಲ ಪ್ರಯತ್ನ ಮಾಡು ಅಂದಾಗ ಮುಂದಿನ ಸಲ ಅವನು 89 ಮಾಡಂಗಿಲ್ಲ, 91 ಮಾಡ್ತಾನೆ. ಈ ರೀತಿ ಬೆಳವಣಿಗೆಯನ್ನ ನಾವು ನೋಡ್ಲಿಕ್ಕೆ ಸಿಗ್ತದೆ. ನಮ್ಮ ಜವಾಬ್ದಾರಿ ಏನಿರ್ಬೇಕಂದ್ರೆ ಸೋಲನ್ನ ಅಪ್ಪುಗೊಳ್ಳುವಂತ ಸ್ವಭಾವವನ್ನ ಬೆಳೆಸ್ಕೋಬೇಕು. ಮಕ್ಕಳಿಗೆ ಏನ್ ಅನಿಸ್ತದೆ, ಇದು ಇರ್ಲಿ ಬಿಡು, ಮತ್ತೊಂದ್ಸರಿ ನಾನು ಬೆಳಿಬಹುದು ಅಂತ. ಆ ನಿಟ್ಟಿನಲ್ಲಿ ಪಾಲಕರು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಇವತ್ತಿನ ಈ ಚರ್ಚಾ ವಿಷಯದೊಳಗೆ ಒಂದೇದ್ದು, ಸೋತಾಗ ಮಕ್ಕಳನ್ನ ಅಪ್ಪುಕೊಂಡು ಇರ್ಲಿ ಬಿಡು ಅಂತ ನಾವು ಹೇಳಿದಾಗ, ಮತ್ತೆ ನಾನು ಗಳಿಸಬಹುದು, ಮತ್ತೆ ಮಾಡಬಹುದು ಅಂತ ಸ್ಫೂರ್ತಿ ತುಂಬಿದಾಗ ಆ ಸೋಲನ್ನ ಅಪ್ಪುಗೊಳ್ಳೋದನ್ನ ಕಲಿತಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ 1% ಬೆಳವಣಿಗೆ ಮಕ್ಕಳಲ್ಲಿಯೂ ಸಹ ಬೆಳವಣಿಗೆ. ಹೇಳೋ ಉದ್ದೇಶ ಏನಂದ್ರೆ, ನಾವು ಮಕ್ಕಳು ಬಿದ್ದಾಗ, ಮಕ್ಕಳು ಸೋತಾಗ ಏನ ಅನ್ಕೊಂಡಿದ್ರೋ ಅದನ್ನ ಪಡೆಯದೇ ಇದ್ದಾಗ ನಮ್ಮ ವರ್ತನೆ ಯಾವ ರೀತಿ ಇರ್ತದೆ, ಅದು ಅವರ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತದೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಒಂದು ಪ್ರಶ್ನೆ ಕೊಡ್ಬೋದಾ? ಯಾವ ಪ್ರಶ್ನೆ ಕೊಡ್ತೀರಾ? ಕೇಳಿದ್ರೆ, ನೀವು ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದೊಳಗೆ ಸೋತಾಗ ನೀವು ಯಾವ ಹೆಜ್ಜೆಯನ್ನ ನೀವು ತಗೊಂಡ್ರಿ ಅನ್ನೋದನ್ನ ನಮಗೆ ಪತ್ರದೊಳಗೆ ಬರೆದು ಕಳಿಸ್ರಿ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030. ಮತ್ತೊಮ್ಮೆ ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030. ಆಲೋಚನೆ ನಮ್ಮ ಆಲೋಚನೆ. ನಮ್ಮ ಕೇಳುಗರಿಗೆ ಏನಾದ್ರೂ ಒಂದು ಸಮಸ್ಯೆಗಳು ಬಂದ್ರೆ, ತಮ್ಮನ್ನ ಕಾಣಬೇಕು ಅಂತಂದ್ರೆ, ಲೈಫ್ ಕ್ಲಿನಿಕ್ ಅಲ್ಲಿ ತುಂಬಾ ಬ್ಯುಸಿ ಆಗಿರೋ ತಾವು ಹೇಗೆ ಅವರಿಗೆ ನೀವು ಮೊಬೈಲ್ ನಂಬರ್ ಅನ್ನು ಕೊಡಬಹುದಾ? ಕೊಡಬಹುದು. ನನ್ನ ದೂರವಾಣಿ ಸಂಖ್ಯೆ 9886736567 988667365667. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ತುಂಬಾ ವಿಸ್ತೃತವಾಗಿ ಮಾತಾಡಿದ್ವಿ. ಸೋಲೆ ಗೆಲುವಿನ ಒಂದು ಮೆಟ್ಟಲಾಗಬೇಕು, ಮತ್ತೆ ಸೋಲಿನ ಅನುಭವವೇ ಒಂದು ಗೆಲುವಿನ ಬೆಳಕು ಕಾಣಲಿಕ್ಕೆ ಸಹಾಯ ಆಗ್ತದೆ ಅನ್ನೋದನ್ನ ತುಂಬಾ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಸೋಲು ಬಂದಾಗ ಧೃತಿ ಗೆಡೋದಿಲ್ಲ ಅಂತ ಆಶೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ.